ಗಾಬ್ರೆ ಕೂತೀರಿ ಮಸ್ತಿ ಮನೆ ಹಾಂ ಕೊಡ್ತಾರೆ. ಇಲ್ಲಕ್ಕೆ ಮಾಡಿ ಸುರಿಗೆ ಸಾಮಾನಿ ಕೊಡ್ತಾರ, ಎಲ್ಲ ಕೊಡ್ತಾರೆ. ಈಗ ಮತ್ತೆ ಅದು ಹೆಚ್ಚಿಂದಾಗವೆ ಎ ಸಿ ಹಿಡ್ಕೊಂಡು, ಕೂಲರ್ ಹಿಡ್ಕೊಂಡು, ಫ್ಯಾನ್ ಹಿಡ್ಕೊಂಡು, ಏನ್ರಿ ಗಾದಿ, ಮಂಚ, ಬೆಡ್ಶೀಟ ಹೊಚ್ಕೊಳ್ಳೋದು, ಗಂಗಾಳ, ತಂಬಿಗೆ, ವಾಟಿ. ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆವು. ತಾಳಿ ಕಟ್ಟಬೇಡ, ತಡಿ, ತಾಳಿ ಕಟ್ಟಬೇಡ ಅಂದ. ಓಡ್ಗೊತ್ತು ಹೊಂಟನ ಒಬ್ಬ ಗಂಡಗಚ್ಚಿ ಹಾಕೊಂಡು. ಯಾಕೆ ಮತ್ತೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಕುದ್ರೆ ತಾಳಿ ಕಟ್ಬಿಡಿ. ಅಲ್ಲಿ ಹೋಗಿಟ್ಟು ಮಂದಿ ಸ್ವಾಮಿಳಿದ್ರಿಗೆ ಅಂದ ಏನು ಕಟ್ಲಿ ಟೈಮಿಗೆ ಅದು ಕಟ್ಲಿ. ತಡ್ರಿ ಮುತ್ತಾರೆ ತಡ್ರಿ ಕಟ್ಬಣ್ಣಿ ತಾಳಿ ಅಂದ. ಅವ ಮದುಮಗ ಯಾಕ ಅಂದ, ಉಪ್ಪಿಡ್ತೀನಿ ಚಮಚ ತಂದಿಲ್ಲ. ಹೇಗೆ ಮಾಡ್ತೀರಿ ಹಾಂ, ಉಪ್ಪಿಡ್ತಿಲ್ಲಕ್ಕೆ ಚಮಚ ಮತ್ತು ಎಲ್ಲನೂ ಆಕಿನ ತಂದು ಬಳಿಕಿದ್ದು. ಮೊದಲು ಭಿಕ್ಷೆ ಬಿಡ್ತಿತ್ತು ಅನಿದು ಏನ್ರಿ. ಇವ್ ಮೊದಲ ಗಾದಿ ಮೇಲೆ ಮಕ್ಕೊಂಡಿಲ್ಲ, ನಿಮ್ಮ ನೆಲದ ಮೇಲೆ ಉಳ್ಳಾಡ್ತಿತ್ತಾನೆ ಇದು ಗುಡಿಯಾಗ ಬಂದು. ಅಲ್ರಿ ಎಷ್ಟು ನೋಡ್ರಿ, ಅಲ್ಲ ಗಾದಿ ಹಿಡ್ಕೊಂಡು, ಮಂಚ ಇದೇನಂತಾರಲ್ಲ ಮಂಚ ಹಿಡ್ಕೊಂಡು, ತೆಲ್ದಿಂಬಿ ಹಿಡ್ಕೊಂಡು, ಬೆಡ್ಶೀಟ್ ಹಿಡ್ಕೊಂಡು, ಮ್ಯಾಲೆ ಹೊಸಗಳು ರಗ್ ಹಿಡ್ಕೊಂಡು, ಏನ್ರಿ ಗಂಗಾಳ, ತೆಂಬಿ, ವಾಟಿ ಏನು ಎಲ್ಲರೂ ಕುಡಿದು. ಪಾಪ ಇಲ್ಲ ಬಗ್ಗೆ ಸುರ್ಗಿ ಸಾಮಾನ್ಯ ಕೊಟ್ಟಿಲ್ಲ. ಆ ಸುರ್ಗಿ ಸಾಮಾನ್ಯಾಗ ಆಕೆ ಏನು ಮಾಡ್ಯಾಳ, ಅವ್ರವ್ವ ಶಾಣೆತನ ಮಾಡ್ತಾವೆ ನೋಡ್ರಿ ಮಗಳಿಗೆ ಚಲೋದಾಗಲಿತ್ತು. ಈಟ್ ಹಿಡ್ಕೊಂಡು ಇಟ್ಟಿರ್ತಾನೆ ಡಬ್ಬಿಗಳು ಕೊಟ್ಟಿಲ್ಲ, ಸ್ಟೀಲಿನ ಡಬ್ಬಿ. ಒಂದ್ರದಾಗ ಹಾಕೋದು ಬರ್ತಾರೆ ನೋಡ್ರಿಲ್ಲ. ಈಟ್ ಹಿಡ್ಕೊಂಡು ಇಟ್ಟಿರ್ತಾನೆ ಡಬ್ಬಿ ಕೊಟ್ಟಾಳ. ಬರೀ ಡಬ್ಬಿ ಕೊಟ್ಟು ಆಟೆ ಬಿಟ್ಟಿಲ್ಲ, ಅದಕ್ಕೆ ಮತ್ತೆ ಸ್ಟೀಲಿನ ಸೆಲ್ಫ್ ಕೊಟ್ಟಾಳ. ಗೋಡೆಗೆ ಸಿಗಸಾಕ ಕೊಟ್ಟಾಳ. ಈಗ ಎಮ್ಮೆ ಕಲ್ತಾಳ. ಯಾರ್ರೀ ಮದುವೆ ಮಾಡ್ಕೊಂಡು ಬಂದು ಪೋರಿ ಹುಡುಗಿ ಅಂತೀರ, ಪೋರಿ ಅಂತಾರೆ ಕೇಳಿ. ನಮ್ಮ ಕಡೆ ಪೋರಿನಿ ಅಂತ. ಪಾಪದ ಹುಡುಗಿ ಎಮ್ಮೆ ಕಲ್ತಾಳ. ಶಾಣೆ ಭಾರಿ ಹುಷಾರಿ. ಲಾಸ್ಟ್ ಬೆಂಚಿಗೆ ಕೂತು ಬರೀ ರಂಗೋಲಿ ತೆಗೆದು ಬಂದಕ್ಕಿ ಏನ್ರಿ. ಯಾವಾಗ ಆಗಿ ಸಾಲಿ ಕಲ್ತಿ ತೋರಿಸ್ಬೇಕಲ್ಲ. ಈಗ ಏನು ಮಾಡ್ಯಾಳ, ಅವ್ರವ್ವ ಏನು ಈಟ್ ಹಿಡ್ಕೊಂಡು ಇಟ್ಟು ಡಬ್ಬಿ ಕೊಟ್ಟಿಲ್ಲಲ್ಲ, ಅದ್ರ ಮ್ಯಾಲೆ ಎಲ್ಲ ಇದು ಜೀರಿಗೆ ಡಬ್ಬಿ ಅಂತ ಬರೋಕೆ ಬರೋದ್ರಿಂದ ಡಬ್ಬಿಗೆ ಹಚ್ಚೋದು. ಇದು ಸಾಸಿವೆ ಡಬ್ಬಿ ಬರೆಯೋದು, ಅದಕ್ಕೆ ಹಚ್ಚೋದು. ಬಿಳಿ ಪೇಪರ್ ಬರೆಯೋದು, ಡಬ್ಬಿಗೆ ಹಚ್ಚೋದು. ಹಿಂಗೆಲ್ಲ ಬರ್ಕೋದು. ಉಪ್ಪಿನ ಡಬ್ಬಿ, ಸಕ್ಕರೆ ಡಬ್ಬಿ ಎಲ್ಲ ಬರ್ಕೋತ ಬಂದವು. ಬಂದು ಯಾವ ಡಬ್ಬಿಯಾಗಿ ಏನೇನು ಬರ್ದಲ್ಲ ಎಲ್ಲ ಹಾಕ್ಯಾಕ್ಯದು ಸೆಲ್ಫ್ನಾಗ ಇಟ್ಟು ಮರದಿವ್ಸ ಅಂದ್ರೆ ಚಹಾ ಮಾಡ್ಲಕ್ಕೆ ಹೋದ್ಲು. ಹಿಂಗೆ ಡಬ್ಬಿ ತಗಲು, ಸಕ್ಕರೆ ಡಬ್ಬಿ ಕೆಂಪಿರಿ ಬ್ಯಾಗ್ ಬಿಟ್ಟಾವ. ಆಕೆ ಅಂದ್ಲು, ಇವ್ರು ಬಾಯಮ್ಮ ಇವು ಸಾಲಿ ಕಲ್ತಂಗೆ ಕಾಣ್ತಾವ ಅಂದ. ಅಂದ್ರೆ ಮ್ಯಾಲೆ ಸಕ್ಕರೆ ಡಬ್ಬಿ ಅದು ಬರ್ದಿನಲ್ಲ, ಅದು ಓದಿ ಒಳಗೆ ಬಂದಾವ. ಹೇಗಿರ್ತೀರಿ ಹೆಂಗೆ ಮಾಡ್ತೀರಿ. ಎಮ್ಮೆ ಕಲ್ತವ್ರೆಲ್ಲ ಶಾಣೆನ ಇರ್ತಾರತ್ ಮಾಡ್ರಿ. ಏನು ನಮ್ಮಲ್ಲಿ ಒಂದು ಪೊಲೀಸ ಎಮ್ಮೆ ಕಲ್ತಕ್ಕಿ ಮಾಡ್ಕೊಂಡದ. ಪೊಲೀಸ್ ಅದು ನೌಕರಿ ಒಂದು ಎಮ್ಮೆ ಕಲ್ತಕ್ಕಿ ಮಾಡ್ಕೊಳಣ. ಅದು ಎಲ್ಲೇ ರಾತ್ರಿ ಅಂದ ಎಲ್ಲೇ ಒಂದು ಮರ್ಡರ್ ಆಗ್ಯದ, ಬೆಳಗನೆ ಹೆಣ ಕಾಯ್ದು ಬಂದದ ಪೊಲೀಸ್. ಯಾವಾಗಿಂದ ಹೆಣ ಕಾಯ್ದು ಬಂದದ, ಇದಕ್ಕೆ ಬಾಯಿ ಕೆಟ್ಟಂಗೆ ಆಗ್ಯದ. ಬಾಯಿ ಕೈ ಆಗ್ಯದ. ಬೆಳಗನೆ ನಿದ್ದಿಲ್ಲ ಏನಿಲ್ಲ, ಹೆಣ ಕಾಯ್ದು ಬಂದದ. ಮುಂಜಾನೆ ಇದ್ರನ್ನ ಒಂದಿಟ್ಟು ಯಾಕೋ ಬಾಯಿ ಕೆಟ್ಟಾಗಿ ಮಿರ್ಚಿ ಬಜ್ಜಿ ಮಾಡುವ ಅಂದು. ಅಯ್ಯೋ ನನಗೆ ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ರಿ. ಎಲ್ಲ ಸಾಲಿಗಿರಿ ಕಲ್ತಿದ್ದಿಲ್ಲ ಅಂದ. ಅಯ್ಯೋ ಎಮ್ಮೆ ಕಲ್ತೇನ ಅಮ್ಮದು, ಎಮ್ಮೆ ಕಲ್ತೇನಂತ ಬಜ್ಜಿ ಮಾಡ್ಲಕ್ಕೆ ಬರಲ್ಲ. ಸಾಲೆಗೇನ ಬಜ್ಜಿ ಮಾಡೋದು ಕಲಿಸ್ತಾರ ಏನ್ರಿ. ಸಾಲೆಗೇನು ಬಜ್ಜಿ ಮಾಡೋದು ಕಲಿಸ್ತಾರ. ನಿನಗೆ ಓದ್ಲಕ್ಕರೆ ಬರ್ತದಿಲ್ಲ. ಎಂಥದ್ದು ಕಟ್ಕೊಂಡ್ಯಪ್ಪ ನಮ್ಮ ಪೊಲೀಸ್ ಮೊದಲೇ ತಿರ್ಸೇಟಿ ಕುಡಿದು ಬರ್ತಿತ್ತು. ಓದ್ಲಕ್ಕೆ ಬರ್ತದಿಲ್ಲ ನನಗೆ. ಬೇಕಾದ ಕೊಡು ಅಂದ್ಲಕ್ಕೆ, ಹಿಂದಿ ಕೊಡು, ಮರಾಠಿ ಕೊಡು, ತೆಲುಗು ಕೊಡು, ಏನು ಬೇಕಾದ ಕೊಡು ಓದ್ತೀನಿ. ಬೇಡ ಕನ್ನಡ ಬರ್ತದಿಲ್ಲ, ಪಕ್ಕ ಬರ್ತದೆ. ಆಯಿತು, ಒಂದು ಪಾಕಶಾಸ್ತ್ರ ಹತ್ಕೊಂಡು ಪುಸ್ತಕ ತಂದು ಕೊಟ್ಟ. ಪಾಕಶಾಸ್ತ್ರ ಅಂದ್ರೆ ಅಡುಗೆ ಮಾಡೋ ವಿಧಾನ ಹತ್ಕೊಂಡು ಬರ್ತದೆ. ಈಗ ಅವು ಪುಸ್ತಕ ಹೋಗ್ಯಾವ. ಈಗ ನಿಮ್ಮ ಮಧ್ಯಾಹ್ನದಂಗೆ 1 ಗಂಟೆಗಿಂದ ಏನ್ರಿ ಬರ್ತಲ್ಲ ಸೀಕೈ ಚಂದ್ರು. ಹಾಂ, ಸೀಕೈ ಚಂದ್ರು ಅಡುಗೆ ಮಾಡೋದು ಹೇಳ್ತಿರ್ತಾರಲ್ಲ. ಅಡುಗೆ ಹೆಂಗೆ ಮಾಡೋಕೆ, ಯಾವ್ದು ಏನೇನು ಮಾಡ್ಬೇಕು ಅದು. ಮೊನ್ನೆ ನೋಡಿದೆವ, ರೊಟ್ಟಿ ಮಾಡೋ ತೋರ್ಸಕತ್ತಾಳ ನಮ್ಮ ಬಿಜಾಪುರ ಜಿಲ್ಲಾದಕ್ಕೆ. ಆಕಿ ಬೆಂಗಳೂರದಾಗ ಗಾಬ್ರೆ ಕೇಳಕತ್ತಾಳ, ಇದು ಏನಂತಾರೆ ಇದಕ್ಕೆ ರೊಟ್ಟಿ ಅತ್ತಾರ, ತಿಕ್ಕಿ ಅತ್ತಾಳ. ಹೌದಾ, ಇದಕ್ಕೆ ರೊಟ್ಟಿ ಅತ್ತಾರ ಏನ್ರಿ, ಇದನ್ನು ಹೆಂಗೆ ತಯಾರು ಮಾಡೋದು ಅಂತ ಕೇಳೋದು. ದೊಡ್ಡ ವಿಜ್ಞಾನಿ ಕೇಳೋದಾಗ ಇದು ಹೆಂಗೆ ತಯಾರು ಮಾಡೋದು. ಆಕೆ ಗಾಬ್ರೆ, ಇದನ್ನು ಹೆಂಗೆ ತಯಾರು ಮಾಡೋದು. ಜ್ವಾಳ ಬೀಸು ಅಲ್ಲ, ಬಿಜಾಪುರ ಜಿಲ್ಲಾದಾಗ ಕೇಳಕತ್ತಾಳ. ಅದು ಜ್ವಾಳ ಬೀಸು ಉಣ್ಣು ಬರಬೇಕು, ಅದ್ರ ಹಿಟ್ಟು ತರಬೇಕು, ಅದ್ರಾಗ ನೀರು ಹಾಕಬೇಕು. ಮೊದಲಂದ ಹಂಚಿನಾಗ ಅಂದ ನೀರು ಕಾಸಬೇಕು, ಕಾಸಿ ಅಂದ್ರೆ ಜಿಗಿ ಅಂತೇಳಿ ಹಾಕೋಬೇಕು. ಹಿಂಗೆಲ್ಲ. ಹೌದಾ, ಸುಡು ನೀರು ಹಾಕೋಬೇಕು. ಸುಮ್ಮ ಕುತ್ಕೊಂಡು ನೋಡಕತ್ತಿದೆ. ಇಂಥ ನಕ್ಕಿನ ಈಗೇನು ನಕ್ಕಿನ, ಇದ್ರ 2 ಪಟ್ಟು ನಕ್ಕಿದ್ದ. ಅದನ್ನು ನೋಡಿ ಅಕ್ಕಿ ಗಾಬ್ರೆ. ಹೌದಾ, ಇದನ್ನು ಉಳ್ಳಿ ಮಾಡಿ
ಈ ರೀತಿಯಾಗಿ ಅಂದ್ರೆ ಇಷ್ಟಿಷ್ಟ ಅಂದ್ರೆ ಉಳ್ಳಿ ಮಾಡ್ಬೇಕಂತ ಈಕೆ ಹೇಳ್ತಾಳ. ಹೌದಾ? ಹಂಗ್ರಿ ಈಗೆಲ್ಲ ನಿಮಗೆ ಪುಸ್ತಕ ಹೋಗ್ಯಾವೀಗ, ನಿಮಗೆಲ್ಲ ಟಿ ವಿಗೆ ಬಂದುಬಿಟ್ಟಾವೀಗ. ಮಾನ್ಯ ಹೋಗ್ಬೇಕು ಅದೇ ಟಿ ವಿ ಅದು ನೋಡಿ ಗುಲಾಬ್ ಜಾಮೂನು ಮಾಡಿ ಫುಟ್ಬಾಲ್ ಅದು ಕಡ್ದ್ರೆ ಹೇಳ್ರಿ, ಟಿ ವಿಯಾಗ ನೋಡಿ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ದು ಏನು ಇರ್ತದಲ್ಲ, ನಮ್ಮ ಹಳ್ಳಿ ಜೀವನ, ನಮ್ಮ ಅಡಿಗೆ ನಮಗೆ ಬೇಸಿ ಪಾಪ ಏನ್ರಿ ಅದು. ಪಾಪ ನೀನು ಓದ್ಲಕ್ಕೆ ಬರ್ತೇನೆ ಅಂದ್ರೆ ಕನ್ನಡ ಬೇಕಾದ ಕೂಡ ಓದ್ತೀನಿ ಅಂದ್ಲು. ಪಾಪ ಪಾಕಶಾಸ್ತ್ರ ಪುಸ್ತಕ ತಂದು ಕೊಟ್ಟ, ಅದು ಹಿಂಗೆ ಪೇಜ್ಗಳು ತಿರ್ತಿರಿ ನೋಡಾಕತ್ಲು. ಇದ್ರಾಗ ರೊಟ್ಟಿ ಮಾಡೋ ವಿಧಾನ, ಬದನೆಕಾಯಿ ಪಲ್ಯ ಮಾಡೋ ವಿಧಾನ, ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ, ಹಿಂಗೆಲ್ಲ ಥರದ್ದು ಬರ್ಕೋತ ಬಂದು ಮಿರ್ಚಿ ಬಜ್ಜಿ ಮಾಡೋ ವಿಧಾನ ಅಂತ ಬರ್ದಿತ್ತು. ಅಂದ್ಕೊಳ ಇಲ್ಲಿ ಅದು ತಡಿ ಎತ್ತಿಕೊಂಡು ಓದೋದು. ಕಡಾಯಿ ಇಡಬೇಕು, ಕಡಾಯಿದಾಗ ಎಣ್ಣೆ ಹಾಕಬೇಕು, ಕಡ್ಲೆ ಹಿಟ್ಟು ತರಬೇಕು, ಅದ್ರಾಗ ಅಂದ್ರೆ ಸೋಡಾ ಪುಡಿ ಹಾಕಬೇಕು, ಜೀರಿಗೆ, ಸಾಸಿವೆ, ಉಪ್ಪ ಇದೆಲ್ಲ ಹಾಕಿ ಹಸಿಮೆಣಸಿನಕಾಯಿ ತೊಗೊಂಡು ಎಣ್ಣೆ ಇದೇನ್ರಿ ಹಿಟ್ಟಿನಾಗೆ ಎಣ್ಣೆಗೆ ಬಿಟ್ರಂದ್ರೆ ಬಜ್ಜಿ ಬರ್ತಾವ ಅಂತ ಬರ್ದಿತ್ತು. ಈಗೇನು ಹಿಟ್ಟೆ ಅಲ್ಲ ಹೇಳ್ತೀನಿ ನಾನು ನಿಮಗೆ. ಆಕೆ ಏಟತ್ತು ಬರ್ದಿಲ್ಲ ಅದ್ರಾಗ, ಏಟು ಕಡಾಯಿ ಇಡಬೇಕು, ಏಟು ಕಲಸ್ ಅದು ಬರ್ದಿಲ್ಲ. ಇವತ್ತು ಇಂಥ ದೊಡ್ಡದು ಈ ಲಗ್ನದಾಗ ಲಡ್ಡು ಕರಿತಿರ್ತಾರೆ ಬುಂದೆ ಮಾಡೋದು ಅಂಥ ಕಡಾಯಿ ಇಟ್ಟಾಳ. ಹಿಟ್ಟು ಒಂದು ಟೆಪ್ಪಿ ಎಣ್ಣೆ ಪೂರ ಹಾಕ್ಯಾಳ. ಹೇಳ್ತೀನಿ 4-5 ಕಿಲೋ ಹಿಟ್ಟು ತಂದು ಕೈ ಹಾಕಿ ತಿರ್ಬೇಡ ಕಲಿಸಾಕಿದ್ರು. ಅದ್ರಾಗ ಸೋಡಾ ಪುಡಿ ಹಾಕಿ, ಜೀರಿಗೆ ಹಾಕಿ, ಅದ್ರಾಗ ಏನೇನು ಬರ್ದಿತ್ತು ಎಲ್ಲ ಹಾಕ್ಯಾಳ. ಪಾಪ ಅಂದದು ಹಸಿ ಮೆಣಸಿನ್ಕಾಯಿ ತೊಳೆದು ಹಿಂಗೆ ಹಿಟ್ಟಿನಾಗ ಎದ್ದದು ಎಣ್ಣೆಗೆ ಬಿಡೋದು. ಅದು ಇದರಿಂದ ಹಿಟ್ಟು ಒತ್ತಾಟಿ ಎಣ್ಣೆ ಒತ್ತಾಟಿ ತೇಲದು. ಮತ್ತು ತೋತಾಳೆ ಬಿಡ್ತಾಳೆ, ಬಟ್ ಬಜಿನೇ ಬರ್ಲಾಗ್ಯಾವ. ಯಾಕೆ ಬಜ್ಜಿ ಬರ್ಲಾಗ್ಯಾವ? ಇದ್ರ ಏನು ಮತ್ತೆ ಓದ್ತಾಳೆ ಎಲ್ಲ ಕರೆಕ್ಟ್ ಮಾಡೀನಿ, ಯಾಕೆ ಬರ್ಲಾಗ್ಯಾವ? ನಾನು ನೋಡ್ತಾ ಎಮ್ಮೆ ಕಲ್ತೀನಿ, ಯಾಕೆ ಬರ್ಲಾಗ್ಯಾವ ತಗೊಂಡು ಚಿಂತೆ ಮಾಡ್ಲಕತ್ಲು. ಇನ್ನು ಗಂಡರ ಪೊಲೀಸ್ ಅದನ್ನು ಬಂದು ಹೊಡ್ಕೋದು ಕೂತಂದ್ರೆ ಹೆಂಗೆ ಮಾಡೋದು? ಅದು ಏನು ಮಾಡೋದು? ಹೋಗಿ ಯಾರಿಗಾರು ಕೇಳಿ ಬಂದ್ರೆ ಅಂತೇಳಿ ಹೋಗೋದ್ರಾಗ ಇದರಿನ ಮನೆಯಿಂದ ಅಂದ ಮಿರ್ಚಿ ಬಜ್ಜಿ ವಾಸನೆ ಬರ್ತಿತ್ತು. ಇದರಿನ ಮನೆಯಿಂದ ಹೋಗಿ ಅದು ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡೋದು ಆಕಿನ ಮನೆಗೆ ಈಗ ಏನು ಮಾಡ್ಯಾಳ, ಅದನ್ನು ಆಕಿನೂ ಅದೇ ಮಾಡ್ಯಾಳ. ಆದ್ರೆ ಆಕಿ ಹಸಿ ಮೆಣಸಿನ್ಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆ ಬಿಟ್ಕೊಳ್ಳೋಣ ಬುರು ಹಾಕೊಂಡು ಬಂದಂಗೆ ಹೋಗ್ಲಕತ್ತು ಆಕಿನ ಮನ್ಯಾಗ. ಯಾಕೆ ಬರ್ಲಾಗ್ಯಾವ ಬಜ್ಜಿ ನನ್ನ ಮನ್ಯಾಗ ಏನ್ರಿ? ಆಕಿನ ಮನ್ಯಾಗ ಬರ್ಲಾಕತ್ತವ, ನನ್ನ ಮನೆಗೆ ಯಾಕೆ ಅವ್ವ ಇಲ್ಲೇ ತಪ್ಪಿನಿ ಅವ್ವ, ಅದಕ್ಕೆ ಬರ್ಲಾಗ. ಆಕಿ ತಲೆ ಬೋಳಿಸ್ಕೊಂಡ ಆಕಿ ತಲೆ ಬೋಳಿಸ್ಕೊಂಡಾಳ, ನಾ ತಲೆ ಬೋಳಿಸ್ಕೊಂಡಿಲ್ಲ, ಅದಕ್ಕೆ ಬಜ್ಜಿ ಬರ್ಲಾಗ. ಪಾಪ ಈಕೆ ಹೊಳ್ಳಿ ಮನೆಗೆ ಬಂದೊಂದು ಹುಡುಗ ಕರ್ಲೇತಮ್ಮ ಬಾಯಪ್ಪ, ಈ ಊರಾಗ ಕಟಿಂಗ್ ಮಾಡೋರು ಕರ್ಕೊಂಬಾಯಪ್ಪ. ಉಂಡ್ರೆ ಹೋಯ್ತು ಹುಡುಗ. ಹೋಗಿ ಅದು ಒಂದು ಕರ್ಕೊಂಡು ಬಂದು ಕೂಡ ಅದಕ್ಕೆ ಅವನಿಗೆ ಕೇಳಲು, ಮತ್ತು ಏಡ್ ತೋತಿ ಯಾವುದು ಬೇಕ್ರಿ ಕಟಿಂಗ್ ಅಂದ ನಾವು. ಯಾವುದು ಬೇಕಂದು ಕೂಡ ಈ ಸಿಜರ್ ಕಟಿಂಗ್ ಮಾಡ್ಲಿಕ್ಕೆ ಏನು ತೋತಿ? ಆ ಸಿಜರ್ ಕಟಿಂಗ್ ನಮ್ಮಂಗೆ ಗಂಡು ಮಕ್ಕಳಂಗೆ ಯಾವುದು ಕಾಸ್ಟ್ಲಿ ಹಾಕಿದ್ರಿ 75 ರೂಪಾಯಿ ಹಾಕ. ಈ ಬೇಬಿ ಕಟಿಂಗ್ ಮಾಡ್ಲಿಕ್ಕೆ ಅಂದ ಸಸ್ತ ಹಾಕಿದ್ರಿ 50 ರೂಪಾಯಿ ಹಾಕ. ಈ ಮಹಾತ್ಮ ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಏನು ತಗೋತಿ? ಅವ ಅಂದ ಇದು ಚೀಪ್ ಆ್ಯಂಡ್ ಬೆಸ್ಟ್ 15 ರೂಪಾಯಿ ಅಂತ. ಯಾಕೆ ಅಂದ? ಏನಿಲ್ಲ, ಪ್ರಾಬ್ಲಮೇ ಇಲ್ಲ ಏನ್ರಿ. ಹೈದ್ರಾಬಾದ್ ಟು ಬಾಂಬೆ, ಬಾಂಬೆ ಟು ಹೈದ್ರಾಬಾದ್ ಏನ್ರಿ, ಬಿಜಾಪುರ ಟು ಬೆಂಗಳೂರು, ಬೆಂಗಳೂರು ಟು ಬಿಜಾಪುರ, 2 ಕೈದಾಗ ಮುಗೀತು ನಡಿ ಏನ್ರಿ. ಅಯ್ಯ ಇದೇ ಸಸ್ತದಪ್ಪ, ಇದೇ ಮಾಡಂದು. ಪಾಪ ಯಾರ ಕರೀರಿ ಅಂದು, ಯಾರು ಇಲ್ಲ ನನಗೆ ಅಂದು. ಅಲ್ಲ ನಿಮಗೇನು ಬಂದದ ಇಂಥದ್ದು ಒಂದು, ನಿಮಗೇನು ಬಂದದ ಇಂಥದ್ದು ತಲೆ ಬೋಳಿಸ್ಕೊಳ್ಳೋಂಥದ್ದು ಒಂದವ ಅಂದು ಕೂಡ ನಿನಗೆ ರೊಕ್ಕ ಬೇಕು ಬೇಡ ಅಂದ. ನಾವೇನು ರೀ ರೊಕ್ಕ ಕೊಟ್ಟು ನಿಮ್ಮದಾಗಿ ನಿಮ್ಮ ಮೌಂದು ತಲೆ ಬೋಳಿಸಿ ಹೋಗಿನ ನಮ್ಮ ಕಾಯಕ್ಕೆ ಅದೇ ಅದ, ಹೌದಾ ಇಲ್ಲ? ನಿಮ್ಮದು ಯಾಕೆ ನಿಮ್ಮ ಮೌಂದು ತಲೆ ಬೋಳಿಸಿ ಹೋಗ್ತೀನ ನಾವು? ನೀನು ನಮ್ಮದು ಆಟ ಮಾಡಿ ಅಪ್ಪ ಅಂದು ಕೂತ್ಕೊಳಕ ಹೇಳ್ತೀನಿ. ಪಾಪ ನೀರು ಹಚ್ಚಿ ಚಂದ ತೆಗೆದು ಕೂಡ ಈಕಿ ಕನ್ನಡಿ ಮುಂದೆ ಹೋಗಿ ನೋಡ್ಕೊಳಕ ಈಗಿನ ಮಾರಿ ಈಕಿಗೆ ಕೂಣ್ ಸಿಗಲಾಗ್ಯದ. ಕೂದಲಿದ್ದಿದ್ದು ಮಾರಿನೇ ಬೇರೆ, ತೆರೆ ಕೂದಲೇ ತಂಬಿ ಕಾಣ್ಲಕತ್ತದ. ತಲೆ ಹೋಗಿ ನೋಡ್ತಾಳ, ತಂದೆ ಮಾರಿನ ತನಗೆ ಕೂಣ್ ಸಿಗಲ್ದು. ಹಾಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಒಂದು ಒಲೆ ಮುಂದೆ ಕೂತು ಮತ್ತೆ ಮೆಣಸಿಗೆ ತೋತಾಳೆ, ಹಿಟ್ಟಿನಾಗ ಎತ್ತಾಳೆ, ಎಣ್ಣೆ ಬಿಡ್ತಾಳೆ, ಹಿಟ್ಟು ಒತ್ತಾಟಿ ಎಣ್ಣೆ ಒತ್ತಾಟಿ ಏನ್ರಿ. ಮೆಣಸಿನ್ಕಾಯಿ ಒತ್ತಾಡಿ ತೇಲಕತ್ತ. ಏನು ತಪ್ಪಿನಿ ಇನ್ನು ಗಂಡ ಬರ್ತದೆ ಹೊಡಿತದೆ, ಹೆಂಗೆ ಹೊತ್ಕೊಂಡು ಬಾಗಿಲ್ದ ಮನೆ ಇರ್ತಾಳೆ. ಪಾಪ ಬಂದೇ ಬಿಟ್ಟು ಮನೆಗೆ ಬರೋದು ಕೈಕಿ ಬಾಗಿಲ್ದಾರ ಇರ್ತಾಳೆ. ನಮಸ್ಕಾರ ಹಾಕೋರಿ ಅಂದವ. ಈಗ ಕೂನ ಹಿಡ್ದಲಿಕ್ಕೆ ತಲೆ ಬೋಳ್ಸ್ಕೊಂಡು ನಿಂತಾಳಲ್ಲ ಏನ್ರಿ. ಯಾರು ಬಂದಾರ ನಮ್ಮ ಮನೆಗೆ ಎತ್ತ ನಮಸ್ಕಾರ ರೀ ಅಕ್ಕ. ಅಯ್ಯ ನಾ ಏನ್ರಿ ಅಂದ್ಲು. ನೀ ಅಂದ್ರೆ ಯಾರು ಅಂದವ. ನಾ ರೀ ನಿಮ್ಮ ಹೆಣ್ತಿ ಎತ್ತಿಕೊಂಡೆ. ಹಿಂಗೆ ನೋಡ್ದು ಇದೇ ನಿಮ್ಮ ತಲೆ ಅಂದ. ಇಲ್ರಿ ಅವ್ ಮಿರ್ಚಿ ಬಜ್ಜಿ ಮಾಡ್ಲಿಕ್ಕೆ ಕೇಳಿರಲ್ಲ, ಅದಕ್ಕೆ ಅಂದ ಎದರಿನ ಮನೆ ಮುದುಕಿ
ತಲೆ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು. ಬಹುಶಃ ತಲೆ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವತ್ತಂತ ತಲೆ ಬೋಳಿಸ್ಕೊಂಡು ಅವ ಅಂದ ಹುಚ್ಚುಗೊಟ್ಟಿ. ಅದು ಬ್ರಾಹ್ಮಣರ ಮುದುಕಿ ಹೇಳ್ರಿ. ಅವ್ರ ಧರ್ಮದಾಗ ಅಂದ ಗಂಡ ಸತ್ತು ಬಳಕ ಏನ್ರಿ ಆ ಹೆಣ್ಮಕ್ಳು ತಲೆ ಇದು ಮಾಡ್ತಾರೆ. ನೀ ಇರ್ಲಕ್ಕಾಗಿ ಬೋಳಿಸ್ಕೊಂಡು ಕೂತ್ಯ, ನೀ ಏನಾರು ಮಾಡಿ ನಡಿ ನೋಡೋಣ ತಿಳ್ಕೊಳೋದು. ಪಾಪ ಒಲಿ ಬಲಿ ವಾದ ಹೋಗಿ ನೋಡ್ದ ಎಲ್ಲ ಮಾಡೋಳು ಇಟ್ಟು ಬೊಗೋಣಕ್ಕೆ ಹಿಟ್ಟು ಕಲಿಸ ಹೇಳ್ರಿ. ಇಂಥ ದೊಡ್ಡ ಕಡಾಯಿ ಇಟ್ಟ. ಅವು ಮೆಣಸಿನಕಾಯಿ ಎಷ್ಟು ತೊಗೊಳ ಏನ್ರಿ 8-10 ಕಿಲೋ ಮೆಣಸಿನಕಾಯಿ ಇಟ್ಟ. ಹೌದು ಕರೆ ಎಲ್ಲ ಮಾಡಿದಿ, ಯಾಕೆ ಬಜ್ಜಿ ಬರ್ಲಾಗ್ಯವ ಹಿಂಗೆ ನೋಡ್ತಾನ. ಹುಚ್ಚುಗೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ ಅಂದ. ಆಕೆ ಅಂದ ಇದು ಪುಸ್ತಕದಾಗ ಬರ್ದಿಲ್ಲಲ್ಲ ಅಂತ. ಏನ್ರಿ ಒಲಿಗೆ ಉರಿ ಹಚ್ಚದಂದ್ರೆ ಪುಸ್ತಕದಾಗ ಬರೀತದ್ರೆ ಇದು ಎಮ್ಮೆ ಹಾಂ ತಲೆ ಹಂಗೆ ಓಡ್ತಾವ ನೋಡ್ರಿ. ಎಮ್ಮೆ ಅದು ಕಲ್ತಿದ್ದು. ಇದು ಒಲಿ ಉರಿ ಹತ್ತದ ಪುಸ್ತಕದಾಗ ಬರ್ದಿಲ್ಲ ಅಂದ್ಲು. ಅವ ಅಂದ ಹಣಿ ಹೊಡ್ಕೊಂಡ. ಅದು ಪುಸ್ತಕದಾಗ ಬರೀತಾರ ಹುಚ್ಚುಗೊಟ್ಟಿ. ಸ್ವಂತ ಜ್ಞಾನ ಬೇಕಿಲ್ಲ. ಹಂಗ ಈಕೆ ಏನು ಮಾಡ್ಯಾಳ, ಅದ್ರ ಸಕ್ಕರೆ ಡಬ್ಬೆ ಅಂತೇಳಿ ಬರ್ದಾಳಲ್ಲ, ಅದ್ರೊಳಗೆ ಕೆಂಪಿರ್ ಹೋಗ್ಯಾವ. ಈಕೆ ಅಂದಾಳ, ಹೂವ ಇವ್ರು ಬಾಯಮ್ಮಣ್ಣು ಇವು ಸಾಲಿ ಕಲಿತ ಕಾಣ್ತಾವ, ಓದಿ ಒಳಗೆ ಬಂದಾವ. ಇವಕ್ಕೆ ಇರಿವಿಗೆ ಮೋಸ ಮಾಡ್ಬೇಕು ಅಂದ್ಲಿಕ್ಕೆ, ಇರಿವಿಗೆ ಮೋಸ ಮಾಡೋದು. ಯಾಕೆ ಸಕ್ಕರೆ ಡಬ್ಬೆ ತನ ಬರ್ದಿನಲ್ಲ, ಅದ್ರಾಗ ಸಕ್ಕರೆ ಹಾಕೋದಿಲ್ಲ, ಉಪ್ಪು ಹಾಕೋದು. ಏನ್ರಿ ಉಪ್ಪಿನ ಡಬ್ಬೆ ತೇನು ಬರ್ದಿಲ್ಲಲ್ಲ, ಅದ್ರಾಗ ಸಕ್ಕರೆ ಹಾಕಬೇಕು. ಇರಿವಿಗೆ ಮೋಸ ಮಾಡ್ಬೇಕಂತ ತಿಳ್ಕೊಂಡು ಈಕೆ ಏನು ಮಾಡಲು, ಉಪ್ಪಿನ ಡಬ್ಬೆಗಂದು ಸಕ್ಕರೆ ಹಾಕಲು, ಸಕ್ಕರೆ ಡಬ್ಬೆಗದು ಉಪ್ಪು ಹಾಕೋದು. ಯಾವಾಗೆಲ್ಲ ಇಟ್ಟು ಹಾಕಲ್ಲು ಒಯ್ದಂದ ಇಟ್ಟು ಆಕೆ ತಲೆಗೆ, ಆಕಿನ ತಲೆಗೆ ಇಲ್ಲ. ನಾ ಹಾಕಿನಿ ಇಟ್ಟಿನದು, ಆಕಿನ ತಲೆಗೂ ಇಲ್ಲ. ಸಾಯಂಕಾಲ 5 ಗಂಟೆ ಆಯಿತು, ಗಂಡ ಡ್ಯೂಟಿ ಮುಗಿಸ್ಕೊಂಡು ಬಂದ. ಬರುತ್ತಾನಕ್ಕೆ ಸೋಪದ ಮಕ್ಕೊಂಡಿದ್ದು ಯವ್ವ ತಗೊಂಡು ಅಳ್ಳಕತ್ತಿರ್ಲಿಕ್ಕೆ. ಯಾಕೆ ಏನಾಗೈತಿ, ಯಾಕೋ ಮಾರಿ ಸಣ್ಣ ನಮ್ಗೆ ತಲೆ ಅಂದ್ರೆ ತಲೆ ಹೊಡ್ಲಿಕ್ಕತ್ತದ ಅನ್ಲಿಕ್ಕೆ. ಮತ್ತು ಒಂದು ಕಪ್ ಚಾಗಿ ಮಾಡ್ಕೊಂಡು ಕುಡಿಬೇಕಿಲ್ಲ. ಅವ ಅದು ನಮಗೆ ಯಾರು ತಿಕ್ಕರ್ ಮಾಡ್ಲಕ್ಕ, ನಮ್ಮ ಬಂದ್ರೆ ನಾವೇ ಮಾಡ್ಕೋಬೇಕು. ಅವು ಗಂಡನಿದ್ರಿ ಒದರ್ಲಕ್ಕತ್ತು. ಒದರಬೇಡ, ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ, ಚಾ ನಾನೇ ಮಾಡಿಕೊಡ್ತೀನಿ, ತಲೆ ಟೆನ್ಷನ್ ತೊಗೊಬಾರ್ದು ಕೊಡೋದು. ಪಾಪ ಒಳಗೆ ಹೋಗಿ ಚಾಗಿ ಮಾಡ್ಕೊಂಡು ತಂದು ಕೊಟ್ಟ. ಅಕ್ಕ ಹೇಳ್ತೀನಿ ಹಿಂಗೆ ಕೊಟ್ಟು ಕೊಡೋಣ ಒಂದು ಗುಟ್ಟಕ್ಕೆ ಸೊಯ್ಯನಾಗಿ ಜಗ್ಗಲು ಹೇಳ್ತೀನಿ. ನೆತ್ತಿಗೆ ಕೊಯ್ ಕೆಮ್ಮಕ. ಇದಕ್ಕೆ ಏನು ಹಾಕಿ ಮಾಡೀರಿ, ಏನು ಹಾಕ್ತಾರ? ಅದೇ ಚಾ ಪುಡಿ, ಸಕ್ರೆ, ಹಾಲು ಹಾಕಿ ಮಾಡೀನಿ. ಎದ್ರಾಗ ಅದು ಸಕ್ರೆ ಅನ್ಲಕ್ಕೆ ನೀ ಸಕ್ರೆ ಡಬ್ಬೆದು ಬರ್ದಿಲ್ಲ. ನೀ ಸಕ್ರೆ ಡಬ್ಬೆದು ಬರ್ದಿಲ್ಲ, ಅದ್ರದ್ದೇ ಹಾಕಿನ ರೀ. ನಾ ಇರಿವಿಗೆ ಮೋಸ ಮಾಡಕ್ಕೆ ಸಕ್ರೆ ಡಬ್ಬೆಗೆ ಉಪ್ಪು ತುಂಬೀನಿ. ಆ ಉಪ್ಪಿನ ಡಬ್ಬೆ ತಾಯ್ತಲ್ಲ, ಅದ್ರಾಗ ಸಕ್ಕರೆ ಇಟ್ಟಿನ ತಗೊಂಡು ಹೋಗಿ ತೋರಿಸ್ತಾಳೆ. ಉಪ್ಪಿನ ಡಬ್ಬೆದು ಬರ್ದಿದ್ರ ಮೇಲೆ ಬರ್ದಿತ್ತಲ್ಲ, ಅದನ್ನ ಡಬ್ಬೆ ತೆಗೆದು ನೋಡ್ತಾಳೆ, ಕೆಂಪಿನ ಬದ್ರ ಇದ್ದು. ಇರಿವಿಗೆ ಸಾಲಿ ಕಲಿಯೋದು ಬೇಕಾಗಿಲ್ಲ. ಎಲ್ಲಿ ರುಚಿ ಆದ ಎಲ್ಲಿ ಸಿಹಿ ಆದ ಅಂತಕ್ಕಂಥದನ್ನ ಒಂದು ಇರಿವಿಗಂದ ಗೊತ್ತಾಗದೆ, ಮನುಷ್ಯರಿಗಂದ ಗೊತ್ತಾಗಂಗಿಲ್ಲ. ಏನ್ರಿ ಗಾಳಿ ಇದೇ ದಿಕ್ಕಿನಿಂದ ಇದೇ ಗಾಳಿ ಬೀಸ್ತಾ ಅನ್ನೋದನ್ನ ಒಂದು ಹಾವಿಗಂದ ಗೊತ್ತಾಗದೆ, ಮನುಷ್ಯನಿಗಂದ ಗೊತ್ತಾಗಂಗಿಲ್ಲ. ಟೈಮ್ ಏಟಾಗ್ಯದ ಅನ್ನೋದ ಒಂದು ಕೋಳಿ ಗೊತ್ತಾಗದೆ ಹೊರತಾಗಿ ಮನುಷ್ಯನಿಗಂದ ಗೊತ್ತಾಗಂಗಿಲ್ಲ. ಯಾವಾಗ ಬಸವಣ್ಣ ತನ್ನ ಕೈ ಒಳಗಿರ್ತಕ್ಕಂಥ ಕಲಸಕ್ರೆ ಅಂತಕ್ಕಂಥದನ್ನ ಯಾವಾಗಿಂದ ಆ ಇರಿವಿ ಮುಂದೆ ಹಾಕದ,